ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ತುಳಸಿ ಹಬ್ಬನ ಹೆಂಗೆ ಮಾಡಿದ್ವಿ ಅಂತೇಳಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಂಗೆ ಶೇರ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ನಾವು ತುಳಸಿ ಪೂಜೆಯನ್ನು ಹೆಂಗೆ ಮಾಡಿದ್ವಿ ಅನ್ನೋದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ. ಇದಿಷ್ಟು ತುಳಸಿ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ತೊಗೊಂಡು ಬಂದಿದ್ದರು. ಕಬ್ಬು ಮತ್ತು ಹುಣಸೆ ಹಣ್ಣಿಂದು ಅಥವಾ ನೆಲ್ಲಿಕಾಯಿದ್ದು ಗಿಡ ಇದೆ ಎಲ್ಲನೂ ತೊಗೊಂಡು ಬಂದಿದ್ದರು. ಇದನ್ನು ಇವಾಗ ಸಂಜೆ ಅಂದರೆ ಒಳಗಿಂದೆಲ್ಲ ಪೂಜೆ ಮುಗಿದ್ಮ್ಯಾಗ ಇನ್ನು ಸಂಜೆ ತುಳಸಿ ಕಟ್ಟೆ ಎಲ್ಲ ಪೂರ್ತಿಯಾಗಿ ತೊಳೆದು ನಂತರ ಅದಕ್ಕೆ ರಂಗೋಲಿದು ಎಲ್ಲ ಹಾಕಬೇಕು. ಇವಾಗ ಇದಿಷ್ಟು ಆದಮೇಲೆ ಪಟಾಕಿ ತೊಗೊಂಡು ಬಂದಿದ್ದರು, ಒಂದೆರಡು ಪ್ಯಾಕೆಟು. ಅಂದರೆ ಪೂಜೆ ಆದ ನಂತರ ನಾವು ಪಟಾಕಿನ ಹೊಡಿತೀವಿ. ಹಾಗಾಗಿ ಒಂದೆರಡು ಸಣ್ಣದ ಆರುಷಬೇಕು ಅನ್ನಕತ್ತಿದ್ದ. ಹಾಗಾಗಿ ಸಣ್ಣದಾಗಿರುವಂಥ ಪಟಾಕಿನ ಒಂದೆರಡು ಡಬ್ಬಿ ತೊಗೊಂಡು ಬಂದಿದ್ದರು. ನಂತರ ಇಲ್ಲಿ ಶ್ರೇಯಾ ರಂಗೋಲಿ ಹಾಕಾಕತ್ತಿದ್ದಾಳು ಸಂಜೆ ಕಡೆ. ಅಂದರೆ ನಾನು ಸಂಜೆ 3 ಗಂಟೆ ಸುಮಾರು ಎಲ್ಲನೂ ಕಟ್ಟಿ ಎಲ್ಲ ಪೂರ್ತಿಯಾಗಿ ತೊಳೆದು ಕ್ಲೀನಾಗಿ ಎಲ್ಲ ಇದನ್ನು ಮಾಡಿದ್ದೆ. ನಂತರ ಅವಳು ಬಂದು ರಂಗೋಲಿಯನ್ನು ಹಾಕಾತಿದ್ದಾಳು. ಫಸ್ಟ್ ಟೈಮ್ ಅವಳು ರಂಗೋಲಿಯನ್ನು ತೆಗೆದಿದ್ದು. ಅಂದರೆ ನಾನು ಸ್ವಲ್ಪ ಅವಳಿಗೆ ಸ್ವಲ್ಪ ಈ ಥರ ಚುಕ್ಕಿನೆಲ್ಲ ಇಟ್ಟು ಸಣ್ಣದಾಗಿನೇ ತೆಗಿ ಅಂತೇಳಿ ಹೇಳಿಕೊಟ್ಟಿದ್ದೆ. ಹಾಗೆ ಅವಳು ತೆಗೆದ್ಲು. ನಂತರ ಇದು ದೀಪಾವಳಿ ಹಬ್ಬಕ್ಕೆ ಅಂಥೇಳಿ ಕಲರ್ಸ್ ಎಲ್ಲ ತೊಗೊಂಡು ಬಂದಿದ್ದೆಲ್ಲ ಸ್ವಲ್ಪ ಉಳಿದಿತ್ತು. ಅದು ಕಲರ್ ಎಲ್ಲ ಕೊಟ್ಟಿದ್ದೆ. ಅದನ್ನು ಅವಳು ನಡಕ್ಕೆ ತುಂಬಾಕತ್ತಿದ್ದಾಳು ರಂಗೋಲಿನ ತೆಗೆದು. ನೋಡಿ, ಈ ಥರ ಸಿಂಪಲ್ಲಾಗಿ ನಮ್ಮದು ಹಂಗೆ ರಂಗೋಲಿ ತೆಗೆದಿರುವಂಥ ಪೂಜೆ ಆಯಿತು. ಅಂದರೆ ಇಲ್ಲಿ ಕಬ್ಬು ಮತ್ತು ನೆಲ್ಲಿಕಾಯಿ ಗಿಡ, ಹಂಗೆ ಹೂವು, ಬಳೆ, ಅಂದರೆ ತುಳಸಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ಎಲ್ಲನೂ ಇಟ್ಟು ಪೂಜೆ ಅಂತೂ ಮಾಡಿದ್ವಿ. ಇನ್ನೂ ಅಗರಬತ್ತಿ ಏನೂ ಹಾಕಿರಲಿಲ್ಲ. ಹಾಗೆ ಜಸ್ಟ್ ಇದು ರಂಗೋಲಿ ಇದು ಎಲ್ಲ ಬಿಡಿಸಿ ಇದು ಮಾಡಿದ್ವಿ ಅಷ್ಟೇ. ನಂತರ ಇದು ದೇವರ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಂಥೇಳಿ ನಾನು ಶಾವಿಗೆ ಖೀರನ್ನ ಮಾಡಿದ್ದೆ. ಅದು ಸ್ವಲ್ಪ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮುಂದೆ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದು ಶಾವಿಗೆ ಪಾಯಸ, ಅಂದರೆ ದೇವ್ರ ನೈವೇದ್ಯಕ್ಕೆ ಏನಾದರೂ ಬೇಕಾಗತ್ತೆ ಅಂಥೇಳಿ ಇದನ್ನು ಸಿಂಪಲ್ಲಾಗಿ ಮಾಡಿದೆ. ನಂತರ ಇಲ್ಲಿ ಪೂಜೆ ಆಯಿತು. ಪೂಜೆ ಆದಮೇಲೆ ನೈವೇದ್ಯಕ್ಕೂ ಕೂಡ ಆಯಿತು. ಇದು ಸಂಜೆ ಟೈಮು, ಅಂದರೆ 6:30 ಸುಮಾರು ನಾವು ಪೂಜೆಗೆಲ್ಲ ಪೂರ್ತಿಯಾಗಿ ತಯಾರು ಮಾಡಿಕೊಂಡು ಇವಾಗ ಅತ್ತೆವ್ವ ಅವರೇ ಪೂಜೆ ಎಲ್ಲ ಮಾಡಿ ಫಸ್ಟು ಆರತಿ ಎಲ್ಲ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಹಂಗೆ ನಾವಿಲ್ಲಿ ಹುಡುಗರ ಜೊತೆ ಹಂಗೆ ಕುಂತಿದ್ವಿ. ಇವನ್ನ ಆರುಷ ಸಣ್ಣ ಪಟಾಕಿ ಮೊದಲೇ ತೋರಿಸಿದ್ದೆ ಅಲ್ವಾ, ಆ ಪಟಾಕಿನ ಬೇಕು ಅಂತೇಳಿ ನಿಂತ್ಬಿಟ್ಟಿದ್ದ. ಅಂದರೆ ಮೊದಲೇ ಎಲ್ಲ ಒಡೆದು ಖಾಲಿ ಮಾಡಿಬಿಟ್ಟ 2 ಪ್ಯಾಕೆಟ್. ಈಗಿಲ್ಲ ಅಂತ ಅಂದರು, ಕೇಳಾತಿರ್ಕಿಲ್ಲ. ಇನ್ನೂ ಪಟಾಕಿ ಅದಾವು ಅಂತ ಕೇಳ್ತಾನೆ ಇದ್ದ. ನಂತರ ಇವಾಗ ಎಲ್ಲರೂ ಕೂಡ ನಾವು ಆರತಿ ಬೆಳಗ್ಗೆ ಹಂಗೆ ಪೂಜೆ ಕೂಡ ಮಾಡಿದ್ವಿ. ಸಿಂಪಲ್ಲಾಗಿ ಇದಿಷ್ಟು ನಮ್ಮದು ತುಳಸಿ ಮದುವೆ ಪೂಜೆ ಮಾಡಿದ್ವಿ. ನಂತರ ಹೊರಗಡೆ ಕೂಡ ಸ್ವಲ್ಪ ಹುಡುಗರೆಲ್ಲ ಬಂದಿದ್ದರು. ಅಂದರೆ ಪಟಾಕಿ ಹೊಡೆಯೋ ಸೌಂಡ್ಗೆ ಮಕ್ಕಳೆಲ್ಲ ಹೊರಗಡೆ ಬಂದರು. ಹಾಗಾಗಿ ಅವ್ರಿಗೂ ಕೂಡ ಪ್ರಸಾದ ಅಂಥೇಳಿ ಚುನ್ಮರಿ ಮತ್ತು ಕಾರ್ದಾನಿನ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಅದನ್ನು ಕೂಡ ಪೂಜೆ ಮುಗಿದ್ಮೇಲೆ ಅವ್ರು ಬಂದಾದಮೇಲೆ ಅವ್ರಿಗೆ ಪ್ರಸಾದನ ಕೊಟ್ಟಾದಮೇಲೆ ಹೊರಗಡೆ ಉಳಿದಿರುವಂಥ ಪಟಾಕಿ, ಅಂದರೆ ಪೂಜೆ ಎಲ್ಲ ಮುಗಿದ ತಕ್ಷಣ ನಾವು ಹೊರಗಡೆ ಪಟಾಕಿನ ಹೊಡಿತೀವಿ. ಇಲ್ಲಿ ಗೋವಾದಲ್ಲಿ ಎಲ್ಲರೂ ಕೂಡ ಹೀಗೆ ಮಾಡೋದು. ಒಂದಷ್ಟು ಜನ ನಿನ್ನೆ ಕೂಡ, ಅಂದರೆ ಮೊನ್ನೆ ಮಂಗಳವಾರ ಮಾಡಿದರು. ಹಾಗಾಗಿ ನಾವು ಬುಧವಾರ ನಿನ್ನೆ ಪೂಜೆನ ಮಾಡಿದ್ವಿ. ನಂತರ ಎಲ್ಲರದು ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮಾಡಾದ್ಮ್ಯಾಗ ಆರತಿ ಬೆಳಗೋದು ಇದೆಲ್ಲ ಆಯಿತು. ಹೊರಗಡೆ ಕೂಡ ಪಟಾಕಿನ ಹೊಡೆದ್ರು. ನೋಡಿದ್ರಲ್ವ, ಸಿಂಪಲ್ಲಾಗಿ ತುಳಸಿ ಮದುವೆನ ನಾವು ಹೀಗೆ ಮಾಡೋದು. ಇವನು ಆದಿ ಕೂಡ ತೆಂಗಿನಕಾಯಿ ಒಡೆಯಕ್ಕಂತೇಳಿ ಕೊಟ್ರು ಅವಂಗೆ. ಅದು ದೊಡ್ಡ ತೆಂಗಿನಕಾಯಿ ಇತ್ತು, ಹಾಗಾಗಿ ಅವನಿಗೆ ಆಗಲಿಲ್ಲ. ಅತ್ತೆವ್ವನ ಒಡೆದಿಟ್ರು. ನಂತರ ಇಲ್ಲಿ ಶ್ರೇಯಾ ಕೂಡ ಪೂಜೆ ಮಾಡಾಕತ್ತಿದ್ದಾಳು. ಆಕೆಗೆ ಪೂಜೆ ಮಾಡೋದು ಹೆಂಗೆ ಏನು ಅಂತೇಳಿ ಅವರಮ್ಮ ಹೇಳ್ಕೊಡಾಕತ್ತಿದ್ದಾರು. ಅಂದರೆ ತುಳಸಿಗೂ ಸ್ವಲ್ಪ ಅಗರಬತ್ತಿನ ಬೆಳಗಿ ನಂತರ ಮೇಲ್ಗಡೆ ಕೂಡ
ಚಂದ್ರಮ್ಮನಿಗೆ ಬೆಳಗು ಅಂತ ಹೇಳಿಕೊಟ್ರು. ನಂತರ ಅವಳು ಕೂಡ ಹಂಗೆ ಮಾಡಿದ್ಲು. ನಂತರ ಆದಿ ಕೂಡ ಅಗರಬತ್ತಿನ ಬೆಳಗ್ತಾ ಇದ್ದನು. ನಂತರ ಆರುಷ್ ಅಂತೂ ತುಂಬಾ ಕಾಡಾಕತ್ತಿದ್ದ. ಅವಾಗ ಪೂಜೆ ಟೈಮ್ದೊಳಗಂತೂ ಫುಲ್ ಪಟಾಕಿ ಅಂತ ನಿಂತು ಬಿಟ್ಟಿದ್ದ ಬೇಕಂತೇಳಿ. ಇವಾಗ ಆರುಷಿಗೆ ನಾನು ಕರಿತಾ ಇದ್ದೆ, ಅವ್ನು ಬರಲಿಲ್ಲ. ಹಂಗೆ ಜಕ್ಕೊಂಡು ಬಂದ. ಅವಂಗೆ ಪೂಜೆ ಮಾಡೋದು ಕೇಳಿದೆ. ಅಗರಬತ್ತಿನ ಅವನ ಕಡೆಯಿಂದ ಬೆಳಗಿಸಿ ನಂತರ ನಮಸ್ಕಾರ ಮಾಡು ಅಂತ ಹೇಳಿದೆ. ಹಾಗೆ ಅವನು ಕೂಡ ಮಾಡ್ದ. ಹೀಗೆ ನಮ್ಮದು ತುಳಸಿ ಪೂಜೆ ಆಯಿತು ನೋಡಿ. ಇದಿಷ್ಟೆಲ್ಲ ಪೂಜೆನ ಮುಗಿಸ್ಕೊಂಡು ಎಲ್ಲರೂ ಹೊರಗಡೆ ಹೋಗಿ ಉಳಿದಿರೋ ಅಂಥ ಪಟಾಕಿನೆಲ್ಲ ಹೊಡ್ಯಾಕೆ ಹೋದರು. ಆ ಪಟಾಕಿದು ಬಾಕ್ಸಿಂದೆಲ್ಲ ಅವನು ಒಂದೊಂದು ಪೀಸ್ಗಳಾಗಿ ಉಚ್ಚಿಬಿಟ್ಟಿದ್ರು. ಹಂಗೆ ಒಂದೊಂದು ಹಚ್ಚಿ ಹೊರಗಡೆ ಎಲ್ಲ ಹೊಡ್ಯಾಕತ್ರು. ನೋಡಿ, ನಮ್ಮದು ತುಳಸಿ ಪೂಜೆಯನ್ನು ಹಿಂಗೆ ಸಿಂಪಲ್ಲಾಗಿ ಮಾಡಿದ್ವಿ. ಇಲ್ಲಿ ಹೊರಗಡೆ ಕೂಡ ಪಟಾಕಿ ಸೌಂಡ್ಗೆ ಮಕ್ಕಳೆಲ್ಲ ಬಂದರು. ಅವ್ರಿಗೆ ಚುನ್ಮರಿ ಮತ್ತು ಶೇವ್ ಮಿಕ್ಸ್ ಮಾಡಿರೋದನ್ನು ಪ್ರಸಾದ ಅಂತೇಳಿ ಕೊಡ್ತಾ ಇದ್ದೀನಿ. ಅವರು ಕೂಡ ಸ್ವಲ್ಪ ಪಟಾಕಿ ಊದಿತ್ತು ಅಂತೇಳಿ ದೊಡ್ಡವರು ಹೊಡೆದ್ರು ಪಟಾಕಿ ಕೂಡ. ನೋಡಿದ್ರಲ್ವ, ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಹೀಗೆ ನಾವು ತುಳಸಿ ಪೂಜೆಯನ್ನು ಮಾಡ್ತೀವಿ. ವರ್ಷ ಕೂಡ ಹೀಗೆ ಮಾಡೋದು. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.